ಹಾಯ್ ಫ್ರೆಂಡ್ಸ್, ಇದು GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್. ನಾನು ಇವತ್ತು ವಿಡಿಯೋ ಏನು ಮಾಡೋ ಇದರಲ್ಲಿ ಉದ್ದೇಶದಲ್ಲಿ ಇರಲಿಲ್ಲ. ಸುಮ್ಮನೆ ಮನೇಲಿ ಕುತ್ಕೊಂಡಿದ್ದೆ, ಹುಷಾರಿರಲಿಲ್ಲ ನನಗೆ. ಈ ಮಕ್ಕಳೆಲ್ಲ ಏನು ಮಾಡಿದ್ರು, ಎಲ್ಲಾದರೂ ಹೋಗೋಣಪ್ಪ ಅಂತ ಹೇಳ್ಬಿಟ್ಟು ಗೋಳು ಕೊಟ್ಟಿದ್ರಿಂದ ಹೀಗೆ ಬೈಕ್ ತಗೊಂಡು ಹೊರಟ್ವಿ. ಮಕ್ಕಳೆಲ್ಲ ಸೇರಿಕೊಂಡು ಬೈಕ್ ತಗೊಂಡು ಹೊರಟಾಗ ಲಾಸ್ಟಿಗೆ ಏನಂದ್ರು, ಹೋಗಿ ನಗರ ಕೋಟೆಗೆ ಹೋಗೋಣ, ನಗರ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾವೀಗ ನಗರ ಕೋಟೆಯಲ್ಲಿದ್ದೀವಿ. ಬನ್ನಿ, ನಗರ ಕೋಟೆ ಒಳಗೆ ಏನೇನಿದೆ ಅಂತೇಳಿ ತೋರಿಸ್ತೀನಿ. ಎಲ್ಲರೂ ತೋರಿಸಿದ್ದಾರೆ, ಆದರೂ ನಾನು ಕೂಡ ನಿಮ್ಗೊಂದ್ಸರಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಬನ್ನಿ, ನಗರದ ಕೋಟೆ ಒಳಗೆ ಹೋಗೋಣ. ಬನ್ನಿ ಮಕ್ಕಳೇ, ಹೋಗೋಣ. ಸ್ನೇಹಿತರೆ, ಈ ಊರು ಒಂದು ಟೈಮಲ್ಲಿ ಬಿದನೂರು ಅಂತೇಳಿ ಈ ಊರಿನ ಹೆಸರು. ಈಗ ಈ ಊರಿಗೆ ನಗರ ಅನ್ನೋ ಹೆಸರು ಬಂದಿದೆ. ಇದು ಶಿವಪ್ಪ ನಾಯಕನ ಕೋಟೆ, ಅಂದರೆ ನಗರದ ಕೋಟೆ, ಶಿವಪ್ಪ ನಾಯಕ ಆಳದಂಥ ಕೋಟೆ ಅಂತ ಹೇಳ್ತಾರೆ. ಬನ್ನಿ, ಇಲ್ಲೊಂದು ಪಿರಂಗಿ, ಒಡೆದೋಗಿರೋಂಥ ಪಿರಂಗಿ ಇದೆ, ಅದನ್ನು ತೋರಿಸ್ತೀನಿ. ಎತ್ತಕ್ಕಾಗಲ್ಲ. ಯಾವ ಜಾಗದಲ್ಲಿ ಇತ್ತಂತೂ ಗೊತ್ತಿಲ್ಲ, ಆದರೆ ಎಲ್ಲೋ ಇದು ಉಳಿದಂತ ಒಂದು ಪಿರಂಗಿದು ಅರ್ಧ ಭಾಗ ಮಾತ್ರ ಇದೆ. ಅರ್ಧ ಭಾಗ ಅನ್ಸುತ್ತೆ, ಯಾಕಂದ್ರೆ ಬರೀ ಒಂದು 4-5 ಅಡಿ ಅಷ್ಟು ಉದ್ದದ್ದು ಒಂದು ಪಿರಂಗಿದು ಒಂದು ಭಾಗ ಸಿಕ್ಕಿದೆ. ನಾವು ನೋಡಿದ್ದೀವಿ, ನೀವೆಲ್ಲ ಈಗ ಎಷ್ಟೋ ಜನ ತೋರಿಸಿರ್ತಾರೆ, ಆದರೆ ನಾನು ನೋಡಿರೋದು ಈಗಲ್ವಾ, ಅದಕ್ಕಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಡುಮ್ ಅನ್ನುತ್ತೆ, ಅಷ್ಟೇ ಗೊತ್ತು ನನಗೆ. ಇದು ಎಷ್ಟು ವೆಯ್ಟ್ ಇದೆ ಅಂತ ಗೊತ್ತಿಲ್ಲ ನನಗೆ, ಆದ್ರೆ ಎತ್ತಕ್ಕಾಗುತ್ತಾ ಇಲ್ಲೋ ಟ್ರೈ ಮಾಡಿ ನೋಡ್ತೀನಿ. ಮೀಟರ್ ಬೇಕು, ಮೀಟರ್. ಅಯ್ಯೋ, ಎತ್ತಕ್ಕಾಗಲ್ಲ. ಇದನ್ನ ಒಬ್ರೋ ಇಬ್ರೋ ಅಥವಾ 4 ಜನ ತಳ್ಕೊಂಡೋಗಿ ಡುಮ್ ಅನ್ಸರಂತೆ. ನಂಗಂತೂ ಆವಾಗಿನವ್ರ ಶಕ್ತಿ ಎಷ್ಟಿತ್ತೋ ದೇವರಿಗೆ ಗೊತ್ತು. ಇದು ಇಲ್ಲಿದ್ದಿದೆ, ಇಲ್ಲಿವರೆಗೂ ತಳ್ಕೊ ಬಂದಿದ್ದಾರೆ. ಇದನ್ನು ನಾವು ಕೂಡ ಸ್ವಲ್ಪ ಅಲ್ಲಿಗೆ ತಳ್ಳಿಬಿಟ್ಬಿಡೋಣ. ಸಂತು, ಅಲ್ಲಿಗೆ ತಳ್ಳಿಬಿಟ್ಬಿಡೋಣ ಬಾ. ಅಮ್ಮ, ತಳ್ಬೋದು, ಆದ್ರೆ ಎತ್ತಕ್ಕಾಗಲ್ಲ. ತಳ್ಬೋದು, ಎತ್ತಕ್ಕಾಗಲ್ಲ. ಎತ್ತಕ್ಕಾಗಲ್ಲ ಕಣೆ. ಬಾ ಮಗನೇ, ನೋಡೋಣ ಇಬ್ರು ಸೇರಿ ಎತ್ತನ. ಕೈ ಮೇಲೆ ಕೈ ಇಡಿ. ಇಲ್ಲ ಕಣ, ಜಸ್ಟ್ ಇದಾಯ್ತು. ಕಮನ್, ನೀನು ಎತ್ತೀಯಾ? ನನ್ನ ಮಗಳು ಎತ್ತಾಳಪ್ಪ. ಮೀಟರ್ ಬೇಕು, ಮೀಟರ್. ನನ್ನ ಮಗಳು ಎತ್ತಾಳ ನೋಡಿ. ಎತ್ತಮ್ಮ, ಬಿಡಲ್ಲ. ನೀನ್ ಎತ್ತ ಮಗಳೇ. ಏನಾಗಲ್ಲ, ಎತ್ತ. ಆಗುತ್ತೆ. ತಾಕತ್ತ. ಬಿಡ್ಬೇಡ. ಬನ್ನಿ ಹೋಗುವ. ನಾ ಕೆಳಗೆ ಹೋಗಿ ನಿಂತ್ಕೊಂಡ್ಲಾ? ಇಲ್ಲೂ ಕೂಡ ಒಳಗೆ ಹೋಗ್ಬೋದು. ನಾವು ನೋಡಿಲ್ಲಿ ಇದು
ಸ್ನೇಹಿತರೆ, ಇಲ್ಲಿ 2 ಕೆರೆ ಇದೆ. ಒಂದು ಅಕ್ಕ ಕೊಳ ಮತ್ತು ತಂಗಿ ಕೊಳ ಅಂತಾರೆ. ಅಂದರೆ ನನಗಿದು ಇಷ್ಟೇ ಗೊತ್ತಿರೋದು. ಅಕ್ಕ ಕೊಳ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಇದು ಕೊಳ ಅಂತೇಳಿ ಇದರಲ್ಲಿ ರಾಣಿಯರು ಸ್ನಾನ ಮಾಡುತ್ತಾ ಇದ್ದಂಥ ಜಾಗ ಅಂದ್ಕೊಳ್ತೀನಿ. ಹಾಂ, ಇದು ನೋಡಿ ನನ್ನ ದೊಡ್ಡ ಮಗಳ ಕೆರೆ. ಇದು ಇನ್ನೊಬ್ಳು ಚಿಕ್ಕ ಮಗಳ ಕೆರೆ ಇಲ್ಲಿದೆ. ಹಾಂ, ನೀನು ಇಲ್ಲೇ ಸ್ನಾನ ಮಾಡೋದಲ್ಲ ಎಮ್ಮೆ ಥರ. ಕೆಳಗೆ ಇಳಿ ಮಗಳು, ಏನಾಗಲ್ಲ. ಸಾಕಮ್ಮ. ಹಾಂ, ಸಾಕಮ್ಮ, ಸಾಕು. ಮೇಲೆ ಏನಾದರೂ ಇರುತ್ತೆ. ನೀರು ಇಲ್ಲೆಲ್ಲ ಫುಲ್ ಇರೋದು ಕಣೋ. ಬಂದು ಈ ಜೋಡಿಯವರು ಇದು ನೋಡಿ, ಇದು ಅಕ್ಕನ ಕೊಳದಲ್ಲಿ ಈಗ ನಿಂತಿದ್ದೀವಿ ನಾವು. ಇಲ್ಲೊಂದು ಪಿರಂಗಿ ಪೀಸ್ ಇದೆ. ಅಂದರೆ ಎಲ್ಲಿಂದನೂ ತಗೊಂಬಂದು ಇಲ್ಲಿ ಹಾಕಿರ್ಬೋದು. ಪಿರಂಗಿದೆ ತುಂಡದು. ಬನ್ನಿ, ಮುಂದೆ ಇನ್ನೂ ಸುಮಾರು ಜಾಗ ಇದೆ, ತೋರಿಸ್ಬೇಕು. ತೋರಿಸ್ತೀನಿ ನೋಡಿ ಅಮ್ಮ. ಇಲ್ಲಿ 2 ಕೊಳಕ್ಕೂ ಕೂಡ ಹೋಗಿ ಬರ್ಬೋದು. ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ. ಈಗ ನಾವು ಹೊರಾಂಗಣದಿಂದ ಈಗ ಆಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಆಸ್ಥಾನದೊಳಗಂತೂ ಏನೂ ಕಾಣಿಸಲ್ಲ, ಆದರೂ ಆಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಬನ್ನಿ. This is what is this taking licking and ಇದು ಓದಿಂಗ್ ಶಿವಪ್ಪ ನಾಯಕ. ಈಗ ನಾವು ಶಿವಪ್ಪ ನಾಯಕರ ದರ್ಬಾರ್ ಹಾಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ದರ್ಬಾರ್ ಹಾಲ್ ನೋಡೋಣ. ಇದೇ ದರ್ಬಾರ್ ಹಾಲ್ ಅಂದ್ಕೊಳ್ತೀನಿ. ಇಷ್ಟು ಸಣ್ಣದಾಗಿತ್ತು ಅಂದರೆ ದರ್ಬಾರ್ ಹಾಲ್ ಇಲ್ಲಿ ಬಂದಿರೋರೇನೋ ಜನ, ಶಿವಪ್ಪ ನಾಯಕರು ಇಲ್ಲಿ ಬಂದಿರೋರೇನೋ. ಆದರೆ ದರ್ಬಾರ್ ಹಾಲ್ ಅನ್ನೋದಕ್ಕೆ ಇದು ಇಷ್ಟು ಜಾಗ ಇದೆ. ಇದರ ಹಿಂದೆನೂ ಇಲ್ಲಿ ಕಲ್ಲಲ್ಲಿ ಬರೆದಿಟ್ಟಿದ್ದಾರೆ. ಬನ್ನಿ, ಇದ್ರ ಹಿಂದೆನೂ ಸ್ವಲ್ಪ ಜಾಗ ಎಲ್ಲ ಇದೆ, ತೋರಿಸ್ಬಿಡ್ತೀನಿ. ಸಣ್ಣದೊಂದು ಕೊಠಡಿ ಇದ್ದಂಗೆ ಇದೆಯಪ್ಪ. ಇದು ಬೆಡ್ರೂಮ್ ಇರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಬನ್ನಿ ಇನ್ನೊಂದು ರೂಮ್. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಹಾಗೆ ಅದ್ರ ಪಕ್ಕದಲ್ಲಿ ಮತ್ತೊಂದು ರೂಮು ಇದೆ. ಆದರೆ ಇಲ್ಲಿ ಏನಿತ್ತು ಅನ್ನೋದು ನನಗೆ ಯಾರ ಹತ್ರನೂ ನಾನೇನು ಕೇಳಲಿಲ್ಲ. ಯಾಕಂದರೆ ನನಗೆ ಇದು ಅನಿಸುತ್ತೆ ಯಾವುದೋ ರೂಮ್ ಗೀಮ್ ಇರ್ಬೋದೇನೋ ಅಂಥೇಳಿ. ಬನ್ನಿ, ಹಂಗೆ ಒಂದು ರೌಂಡ್ ಹಾಕ್ಕೊಂಡು ವ್ಯೂ ಪಾಯಿಂಟ್ ಒಂದಿದೆ, ಅಲ್ಲಿಗೆ ಹೋಗೋಣ.
ಈಗ ಒಂದು ಕೆರೆ ತೋರಿಸ್ತಾ ಇದ್ದೀನಿ. ಆ ಕೆರೆ ಅಂದರೆ ಕೆಲವು ಕೋಟೆಗಳನ್ನ ನಾನು ನೋಡ್ದಂಗೆ ಕೋಟೆಗಳ ಹತ್ರ ಕೆರೆ ಇರೋದೇ ಆ ಕೆರೆಯಿಂದ ಮಣ್ಣು ಅಂದರೆ ಆ ಕೆರೆ ಇರುವಂಥ ಜಾಗದಿಂದ ಮಣ್ಣು ತೆಗೆದು ಕೋಟೆ ಕಟ್ತಾಯಿದ್ರು ಅಂತೇಳಿ ನಾನು ಓದಿದ್ದ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬನ್ನಿ ಆ ಕೆರೆನೂ ನೋಡೋಣ. ಇಲ್ಲಿದೆ ನೋಡಿ. ಬನ್ನಿ ಈಗ ವ್ಯೂ ಪಾಯಿಂಟಿಂದ ಕೆಳಗಡೆ ಇಳಿತಾ ವಿಡಿಯೋನೇ ಮುಗಿಸ್ಬಿಡ್ತೀನಿ. ನಾನು ಕಚ ಪಚ ಮಾತಾಡ್ತಾ ಇದ್ದೀನಿ. ಕಾವಲು ಗೋಪುರ ಅಂದರೆ ಈಗ ನಾವು ಮೇಲೆ ನಿಂತಿದ್ವಿ, ಕೆಳಗಿಂದ ಕಾಣಿಸಲ್ಲ. ಕಾವಲು ಗೋಪುರ ಅದು ಕಾಣಿಸುತ್ತಲ್ಲ ಮೇಲೆ, ಅದೇ ಥರದ್ದೇ ಇದು, ಅದೇ ಥರದ್ದೇ. ಏನಂದರೆ ಇಲ್ಲೂ ಕಾವಲುಗಾರರು ಇರೋರು. ಸ್ವಲ್ಪ ಕಾಲು ಶಿಫ್ಟ್ ಆಗುತ್ತೆ. ನೀನು ಅಲ್ಲಿ ಕೂತ್ಕೊ ಫೋಟೋ ಹೊಡಿತೀನಿ. ಈ ಪಾಯಿಂಟೇ ಮದ್ದು ತುಂಬುವಂಥ ಪಾಯಿಂಟು. ಆದರೆ ಮದ್ದು ತುಂಬಿ ಇಲ್ಲಿ ಬೆಂಕಿ ಇಡೋರು. ಇಲ್ಲಿದೆ ನೋಡು, ಈ ಪಾಯಿಂಟಲ್ಲಿ ಹಾಂ ಥ್ರೂ ಆಗಿರುತ್ತೆ ಒಳಗೆ. ಅಂದರೆ ಈ ಓಲ್ ಅನ್ನೋದು ಡೈರೆಕ್ಟ್ ಆಗಿರುತ್ತೆ. ಈ ಇದರಲ್ಲಿ ಮದ್ದು ತುಂಬಿ ಇಲ್ಲಿ ಬೆಂಕಿ ಹಚ್ಚಿದ್ರಂದರೆ ಬೆಂಕಿ ಹಚ್ಚಿ ಆ ಮದ್ದು ಏನಾಗುತ್ತೆ, ಇದ್ರ ಒಳಗಡೆ ಮದ್ದು ಇರುತ್ತಲ್ಲ ಅದನ್ನು ಬ್ಲಾಸ್ಟ್ ಮಾಡಿ ಹೊರಗಡೆ ದೂಡ್ಬಿಡುತ್ತೆ. ಇದೆಷ್ಟು ದೂರ ಹೋಗುತ್ತೆ? ಇದು ಡಿಸ್ಟೆನ್ಸ್ ನನಗೆ ಡಿಸ್ಟೆನ್ಸ್ ಹೇಳಕ್ಕೆ ಬರಲ್ಲಮ್ಮ, ಯಾಕಂದರೆ ನಾನೇನು ಮಿಲ್ಟ್ರಿನ. ಅದು ಬಗ್ಗೆ ನೋಡ್ಲಾ? ಬಗ್ಗೆ ನೋಡ್ಬೇಡ ನೀನು. ಆಮೇಲೆ ಡಿಸ್ಟೆನ್ಸ್ ಇಲ್ದೆಲ್ಲ ದೂರ ಹೋಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಏನೂ ಇಲ್ಲ, ನನಗಿರೋದು ನೀವು ಇಬ್ಬರೇ ಮಕ್ಕಳು. ಕಾಣಿಸ್ತಾನೂ ಇಲ್ಲ ಇದು. ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಮುಚ್ಚೋಗಿದೆ ಅದು. ಬಾ, ಇದು ಒಳಗಡೆ ಹೋಗಿದೆ. ಹ್ಞೂ ಕಾಣಿಸ್ತಾ ಇದೆ ಮಗಳೇ, ಓಲ್ ಇದೆ, ದೊಡ್ಡದೇ ಇದು. ಅಂದರೆ ಇದನ್ನು ಒಂದು 4-5 ಜನ ಎಳ್ಕೊಂಬರ್ತಾಯಿದ್ರು ಗಾಡೀಲಿ. ಹಾಂ ಅಲ್ಲಲ್ಲ ಡಿಪ್ ಮಾಡಿದ್ರೆ ಅಲ್ಲ, ಇಲ್ಲಿ ಮುರಿದಾಗಿದೆಯಲ್ಲ, ಅಲ್ಲಿ ಪೀಸ್ ಬಿದ್ದಿದೆ ನೋಡು, ಅದ್ರದ್ದು ತಗೊಂಬಂದು ಜೋಡಿಸಿದ್ರೆ ಒಂದು 10-14 ಅಡಿದು ಒಂದು ಪಿರಂಗಿ ಇರ್ಬೋದು. ಹಾಂ, ನನ್ನ ಪ್ರಕಾರ ಒಂದು 14 ಅಡಿ. ಯಾಕಂದರೆ ನಾನು ಗೋವಾದಲ್ಲಿ ನೋಡಿದ್ದೀನಿ 14 ಅಡಿ ಇರುತ್ತೆ. ಮತ್ತು ಗೋವಾದಲ್ಲಿ ಅಂತಲ್ಲ, ಎಲ್ಲ ಥರದ್ದು ಇದರಲ್ಲೂ ನೋಡಿದ್ದೀನಿ ನಾನು. ಬನ್ನಿ ಕಾವಲು ಗೋಪುರಕ್ಕೆ ಹೋಗೋಣ. ಮತ್ತು ರಿಷಬ್ ಶೆಟ್ಟಿ ಅವ್ರು ನಿಂತ್ಕೊಂಡು ಮಾತಾಡ್ತಾರಲ್ಲ ಆ ಜಾಗನೂ ತೋರಿಸ್ತೀನಿ. ಬನ್ನಿ. ಏತಕ್ಕೆ ಯಪ್ಪ ಈ ಜಾಗದಲ್ಲಿ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾ ನಿಂತಿರ್ತಾರೆ. ಅದೇ ಕೊಳ್ಳೆ ಹೊಡೆದವ್ರು ಯಾರು ಏನು ಅಂತೇಳಿ ಬೆಲ್ ಬಟಮ್ ಫಿಲಿಮಿಂದು ಇದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದು. ನಿಮಗೆ ಅದೇ ರೀತಿ ಏನಂದರೆ ಸೂರ್ಯಾಸ್ತಮಾನ ತೋರಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಯಾಕಂದರೆ 5:30-6 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೂ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸೂರ್ಯಾಸ್ತ ಆಗುತ್ತೆ ಅಂದ್ಕೊಳ್ತೀನಿ. ಅದನ್ನು ತೋರಿಸ್ಬಿಟ್ಟು ಇಲ್ಲಿಂದ ಹೊರಡೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ಅಲ್ಲಿವರೆಗೂ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ತಾಯಿರಿ.
ಈಗ ಇಲ್ಲಿಂದ ಕೆಳಗೆ ಇಳಿತಾ ಇದ್ದೀನಿ. ಕೆಳಗೆ ಇಳಿದು ವೀಡಿಯೋನ ಮುಗಿಸ್ತೀನಿ. ಕತ್ಲಾಗುತ್ತೆ ಮನೆಗೆ ಹೋಗೋಕ್ಕೆ. ಬನ್ನಿ ಕೆಳಗೆ ಹೋಗೋಣ. ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಕತ್ಲಾಗುತ್ತೆ, ಇನ್ನು ಮನೆಗೆ ಹೋಗ್ಬೇಕು. ಎಷ್ಟು 45 ಕಿಲೋಮೀಟ್ರ್ ಹೋಗ್ಬೇಕಾ? 45 ಕಿಲೋಮೀಟ್ರ್ ಹೋಗ್ಬೇಕು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ವಿಡಿಯೋನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇಲ್ಲಿಗೆ ಸೈನಿಂಗ್ ಅಪ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಮಕ್ಕಳೇ, ನೀವೇನಾದರೂ ಹೇಳ್ತೀರಾ? ಬನ್ನಿ ಹೋಗೋಣ.